ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲ್ ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಜೀವನವನ್ನು ಮರುನಿರ್ಮಿಸಲು, ನಿಮ್ಮ ಆತ್ಮದಲ್ಲಿರುವ ಖಾಲಿತನವನ್ನು ತುಂಬಲು ನೀವು ಎಷ್ಟು ಪ್ರಯತ್ನ ಮಾಡಿದರೂ ಇನ್ನೂ ನೀವು ಸಿಲುಕಿಕೊಂಡಿರುವಂತೆ ಅನಿಸುತ್ತಿದೆಯೇ? ಟ್ರೆಡ್ಮಿಲ್ ಮೇಲೆ ಓಟದ ಸ್ಪರ್ಧೆ ಓಡುತ್ತಿರುವವನಂತೆ ಎಷ್ಟೇ ಓಡಿದರೂ ಮುಂದೆ ಸಾಗದ ಅನುಭವ. ನೀವು ಎಷ್ಟು ಆಳವಾಗಿ ಪ್ರಾರ್ಥಿಸಿದರೂ, ಎಷ್ಟು ಶ್ರಮಪಟ್ಟರೂ ನಿಮ್ಮೊಳಗಿನ ಒಂದು ಖಾಲಿ ಜಾಗ ಮಾತ್ರ ತುಂಬದೇ ಉಳಿದಿದೆ. ಆದರೆ ಸಮಸ್ಯೆ ನಿಮ್ಮ ಪ್ರಯತ್ನದಲ್ಲಿ ಇಲ್ಲವಾದರೆ ನೀವು ವಿಫಲರಾಗುತ್ತಿಲ್ಲ. ನೀವು ತಪ್ಪಾದ ಯುದ್ಧವನ್ನು ಹೋರಾಡುತ್ತಾ ದಣಿದಿದ್ದೀರೇನೋ? ನಿಮ್ಮ ಜೀವನದಲ್ಲಿ ಎಲ್ಲವೂ ಬದಲಾಗಿರುವ ಕ್ಷಣ ಬಂದಿದೆ. ನಿಮ್ಮ ಮೇಲಿರುವ ಭಾರ ಇಳಿಯಲಿರುವುದು ಮತ್ತು ಅದು ಒಂದು ಪದವನ್ನು ನೀವು ನಿಜವಾಗಿ ಅರ್ಥ ಮಾಡಿಕೊಳ್ಳುವ ಕ್ಷಣದಿಂದ ಆರಂಭವಾಗುತ್ತದೆ. ನೆಲೆಗೊಳ್ಳಿರಿ. ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಯೇಸು ಒಂದು ಕ್ರಾಂತಿಕಾರಿ ಸಂದೇಶವನ್ನು ನೀಡುತ್ತಾರೆ. ಆತ್ಮಿಕ ಬೆಳವಣಿಗೆ, ಶಾಂತಿ ಮತ್ತು ಬಲವನ್ನು ನಾವು ಹೇಗೆ ಪಡೆಯಬೇಕು ಎಂಬ ನಮ್ಮ ಸಂಪೂರ್ಣ ಕಲ್ಪನೆಯನ್ನು ಅವರು ತಲೆಕೆಳಗಾಗಿಸುತ್ತಾರೆ. ನಮ್ಮಲ್ಲಿ ಬಹುತೇಕರು ಆತ್ಮಿಕ ಜೀವನವನ್ನು ಮರುಮರು ಚಾರ್ಜ್ ಮಾಡಬೇಕಾದ ಬ್ಯಾಟರಿಯಂತೆ ನೋಡುತ್ತೇವೆ, ಆದರೆ ಯೇಸು ಅದನ್ನು ಸಂಪೂರ್ಣವಾಗಿ ವಿಭಿನ್ನವಾಗಿ ವಿವರಿಸುತ್ತಾರೆ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನೀವು ಒತ್ತಾಯದ ಪ್ರಯತ್ನಗಳಿಲ್ಲದೆ, ಆತ್ಮಿಕ ದಣಿವಿಲ್ಲದೆ, ನಿಮ್ಮನ್ನೇ ಸರಿಪಡಿಸಿಕೊಳ್ಳಲು ಹೋರಾಡುವ ಆಯಾಸವಿಲ್ಲದೆ ಶಾಶ್ವತವಾದ ಶಾಂತಿಯನ್ನು ಹೇಗೆ ಅನುಭವಿಸಬಹುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುವಿರಿ. ನಾನು ಈಗ ನಿಮಗೆ ದ್ರಾಕ್ಷಿ ಬಳ್ಳಿಯ ರಹಸ್ಯವನ್ನು ತೋರಿಸಲಿದ್ದೇನೆ ಮತ್ತು ನಿಮ್ಮ ಹೋರಾಟವೇ ಹೇಗೆ ನಿಮ್ಮ ವಿಜಯದ ದಾರಿಗೆ ಅಡ್ಡಿಯಾಗಿರಬಹುದು ಎಂಬುದನ್ನು. ಒಂದು ಕ್ಷಣ ಇಬ್ಬರನ್ನು ಕಲ್ಪಿಸಿಕೊಳ್ಳಿ. ಇಬ್ಬರು ಒಂದೇ ಗುರಿಯನ್ನು ಹಿಂಬಾಲಿಸುತ್ತಿದ್ದರೆ ಅರ್ಥಪೂರ್ಣ ಜೀವನವನ್ನು ಮೊದಲ ವ್ಯಕ್ತಿ ಸದಾ ಪ್ರಯತ್ನಿಸುತ್ತಿರುವವನು. ಪ್ರತಿದಿನ ಎದ್ದು ಕೆಲಸ ಮಾಡುತ್ತಾನೆ, ಪುಸ್ತಕಗಳನ್ನು ಓದುತ್ತಾನೆ, ಪಟ್ಟಿಯಲ್ಲಿರುವ ಕಾರ್ಯಗಳನ್ನು ಪೂರ್ಣಗೊಳಿಸುತ್ತಾನೆ, ತನ್ನ ಮನೋಬಲದಿಂದಲೇ ಉತ್ತಮ ವ್ಯಕ್ತಿಯಾಗಲು ತಾನೇ ಒತ್ತಾಯಿಸುತ್ತಾನೆ. ಆದರೆ ಅವನ ಕಣ್ಣುಗಳನ್ನು ಗಮನಿಸಿ, ಅವನು ತುಂಬ ದಣಿದಿದ್ದಾನೆ. ಒಂದು ಕ್ಷಣ ಪ್ರಯತ್ನ ನಿಲ್ಲಿಸಿದರೆ ಎಲ್ಲವೂ ಕುಸಿದು ಬೀಳುತ್ತದೆ ಎಂಬ ಭಯ ಅವನೊಳಗಿದೆ. ಅವನಿಗೆ ನಂಬಿಕೆ ಜೀವನವೆಂದರೆ ಎಂದಿಗೂ ಮುಗಿಯದ ಕರ್ತವ್ಯಗಳ ಪಟ್ಟಿಯಂತಿದೆ. ಆಮೇಲೆ ಎರಡನೇ ವ್ಯಕ್ತಿ ಇದ್ದಾನೆ, ಅವನು ನೆಲೆಗೊಂಡಿರುವವನು ಎಂದು ಕರೆಯೋಣ. ಅವನ ಜೀವನವು ಪರಿಪೂರ್ಣವಲ್ಲ. ಅವನು ಅದೇ ಬಿರುಗಾಳಿಗಳನ್ನು, ಅದೇ ಒತ್ತಡಗಳನ್ನು ಎದುರಿಸುತ್ತಾನೆ, ಆದರೆ ಅವನು ವಿಚಿತ್ರವಾದ ಸ್ಥಿರವಾದ ಶಾಂತಿಯಿಂದ ಸಾಗುತ್ತಾನೆ. ಅವನಲ್ಲಿ ಗಾಬರಿ ಇಲ್ಲ, ಆತ್ಮಿಕ ದಣಿವೂ ಇಲ್ಲ. ನೀವು ಅವನ ರಹಸ್ಯವನ್ನು ಕೇಳಿದರೆ ಅವನು ಯಾವುದೇ ಉಪಾಯಗಳ ಪಟ್ಟಿಯನ್ನು ಕೊಡುವುದಿಲ್ಲ. ಬದಲಾಗಿ ವ್ಯತ್ಯಾಸವು ಎಷ್ಟು ಕಷ್ಟಪಟ್ಟು ಓಡುತ್ತಿರುವುದಲ್ಲ, ಯಾರಲ್ಲಿ ಬೇರು ಬಿಟ್ಟಿದ್ದಾನೆ ಎಂಬುದರಲ್ಲಿ ಇದೆ ಎಂದು ಹೇಳುತ್ತಾನೆ. ಒಬ್ಬನು ತನ್ನದೇ ಶಕ್ತಿಯನ್ನು ಉತ್ಪಾದಿಸಲು ಪ್ರಯತ್ನಿಸುತ್ತಾನೆ, ಮತ್ತೊಬ್ಬನು ಕೇವಲ ಶಕ್ತಿಯ ಮೂಲಕ ಸಂಪರ್ಕಗೊಂಡಿದ್ದಾನೆ. ವ್ಯತ್ಯಾಸ ಪ್ರಯತ್ನದಲ್ಲ, ಸಂಪರ್ಕದಲ್ಲಿದೆ. ನೆಲೆಗೊಳ್ಳಿರಿ ಎಂಬ ಪದವನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ಅದು ಯಾವ ಸಂದರ್ಭದಲ್ಲಿ ಹೇಳಲ್ಪಟ್ಟಿತೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಸಾಮಾನ್ಯ ಭಾನುವಾರದ ಉಪದೇಶವಲ್ಲ. ಇದು ಮೇಲ್ಮನೆಯ ಕೊಠಡಿ, ಸುತ್ತಲೂ ಗಾಢವಾದ ನೆರಳುಗಳು, ವಾತಾವರಣದಲ್ಲಿ ಒತ್ತಡ, ಸಮಯ ವೇಗವಾಗಿ ಸಾಗುತ್ತಿದೆ. ಇನ್ನು ಕೆಲವು ಗಂಟೆಗಳಲ್ಲಿ ಎಲ್ಲವೂ ಬದಲಾಗಲಿದೆ ಎಂಬುದನ್ನು ಯೇಸು ತಿಳಿದಿದ್ದರು. ತನ್ನ ಶಿಷ್ಯರನ್ನು ಒಡೆಯಲು ಪ್ರಯತ್ನಿಸುವ ಲೋಕದ ಎದುರು ಬಿಟ್ಟು ಹೋಗಲಿದ್ದಾರೆ ಎಂಬುದು ಆತನು ತಿಳಿದಿದ್ದನು. ನೀವು ಹೆಚ್ಚು ಪ್ರೀತಿಸುವ ಜನರೊಂದಿಗೆ ನಿಮಗೆ ಕೆಲವೇ ನಿಮಿಷಗಳು ಉಳಿದಿವೆ ಎಂದು ತಿಳಿದಿದ್ದರೆ ನೀವು ಅಪ್ರಮುಖ ಮಾತುಗಳಲ್ಲಿ ಸಮಯ ವ್ಯರ್ಥ ಮಾಡುತ್ತಿರಲಿಲ್ಲ. ಅವರಿಗೆ ಅತ್ಯಂತ ಮುಖ್ಯವಾದ ಕೀಲಿಯನ್ನು ನೀಡುತ್ತೀರಿ. ಗಮನಿಸಿ, ಯೇಸು ಏನು ಹೇಳಿಲ್ಲ ಎಂಬುದನ್ನು. ಲೋಕವನ್ನು ಬದಲಾಯಿಸಲು 10 ಹಂತಗಳ ಯೋಜನೆಯನ್ನು ಆತನು ನೀಡಲಿಲ್ಲ. ರಾಜ್ಯಕ್ಕಾಗಿ ಹೆಚ್ಚು ಹೋರಾಡಿರಿ, ಹೆಚ್ಚು ಪ್ರಯತ್ನಿಸಿರಿ, ಪರಿಶುದ್ಧರಾಗಿರಿ ಎಂದು ಹೇಳಲಿಲ್ಲ. ಬದಲಾಗಿ ಆತನು ಅವರ ಕಣ್ಣಿನಲ್ಲಿ ನೋಡಿ ಒಂದೇ ಒಂದು ತುರ್ತು ಆಜ್ಞೆಯನ್ನು ನೀಡಿದರು: ನನ್ನಲ್ಲಿ ನೆಲೆಗೊಂಡಿರಿ. ಯೇಸು ಒಂದು ಚಿಕ್ಕ ಮಗುವಿಗೂ ಅರ್ಥವಾಗುವ ಸರಳವಾದ ಆದರೆ ಜೀವನವಿಡೀ ಕಲಿಯಬೇಕಾದಷ್ಟು ಆಳವಾದ ಉದಾಹರಣೆಯನ್ನು ಬಳಸುತ್ತಾರೆ. ಅವರು ಹೇಳುತ್ತಾರೆ, ನಾನೇ ದ್ರಾಕ್ಷಿ ಬಳ್ಳಿ, ನೀವು ಕೊಂಬೆಗಳು. ಈಗ ಧಾರ್ಮಿಕ ಪದಗಳನ್ನು ಬದಿಗಿಟ್ಟು ಅದರ ಅರ್ಥಗಳನ್ನು ನೋಡೋಣ. ದ್ರಾಕ್ಷಿ ಬಳ್ಳಿ ಅದು ಮೂಲ, ಅದರಲ್ಲಿ ನೀರು ಇದೆ, ಪೋಷಕಾಂಶಗಳಿವೆ, ಜೀವಶಕ್ತಿ ಇದೆ. ಕೊಂಬೆ ಅದು ನೀವು ಅದರ ವಿಸ್ತರಣೆ. ಹಣ್ಣು ಅದು ಫಲಿತಾಂಶ, ನಿಮ್ಮ ಜೀವನದಲ್ಲಿ ಬೆಳೆಯುವ ಶಾಂತಿ, ಸಂತೋಷ ಮತ್ತು ಸ್ವಭಾವ. ಇದೀಗ ನಿಮ್ಮ ದಿನವನ್ನೇ ಬದಲಾಯಿಸುವ ಸತ್ಯವನ್ನು ಕೇಳಿ. ಒಂದು ಕೊಂಬೆ ಎಂದಿಗೂ ದ್ರಾಕ್ಷಿ ಹಣ್ಣನ್ನು ಉತ್ಪಾದಿಸಲು ಹೋರಾಡುವುದಿಲ್ಲ. ಒಂದು ಕೊಂಬೆ ಶ್ರಮಪಟ್ಟು ಒತ್ತಾಯಿಸುತ್ತಿರುವುದನ್ನು ನೀವು ಯಾವಾಗಲಾದರೂ ನೋಡಿದ್ದೀರಾ? ಒಂದು ಕೊಂಬೆ ಸಾಕಷ್ಟು ಫಲ ಕೊಡುತ್ತಿದ್ದೇನೆ ಎಂದು ಒತ್ತಡದಲ್ಲಿ ಕಂಗೆಟ್ಟಿರುವುದನ್ನು ನೀವು ನೋಡಿದ್ದೀರಾ? ಖಂಡಿತವಾಗಿಯೂ ಇಲ್ಲ. ಕೊಂಬೆ ಜೀವನವನ್ನು ಸೃಷ್ಟಿಸುವುದಿಲ್ಲ, ಅದು ಕೇವಲ ಜೀವನವನ್ನು ಸ್ವೀಕರಿಸುತ್ತದೆ. ಕೊಂಬೆಗೆ ಇರುವ ಒಂದೇ ಕೆಲಸ ಬಳ್ಳಿಗೆ ಅಂಟಿಕೊಂಡೇ ಇರುವುದು. ಸಂಪರ್ಕ ಗಟ್ಟಿಯಾಗಿದ್ದರೆ ಫಲವು ಖಂಡಿತವಾಗಿಯೂ ಬರುತ್ತದೆ. ನೀವು ಒಳ್ಳೆಯವರಾಗಲು ಅಥವಾ ಶಾಂತಿಯುತವಾಗಲು ಹೋರಾಡುತ್ತಿದ್ದರೆ ಅದು ನೀವು ಕೊಂಬೆಯಾಗಿರುವುದನ್ನು ಮರೆತು ನೀವೇ ಬಳ್ಳಿಯಾಗಲು ಪ್ರಯತ್ನಿಸುತ್ತಿದ್ದೀರಿ ಎಂಬ ಸೂಚನೆ. ನೆಲೆಗೊಳ್ಳಿರಿ ಎಂಬ ಪದ ಕಾವ್ಯಮಯವಾಗಿ ಕೇಳಿಸಬಹುದು, ಆದರೆ ಮೂಲ ಗ್ರೀಕ್ ಭಾಷೆಯಲ್ಲಿ ಅದು ತುಂಬ ಪ್ರಾಯೋಗಿಕ ಅರ್ಥವನ್ನು ಹೊಂದಿದೆ. ಅದರ ಅರ್ಥ ಉಳಿಯುವುದು, ತಂಗುವುದು, ವಾಸಿಸುವುದು.
ಒಬ್ಬ ಪ್ರವಾಸಿಗ ಮತ್ತು ಒಬ್ಬ ನಿವಾಸಿಯ ನಡುವಿನ ವ್ಯತ್ಯಾಸವನ್ನು ಯೋಚಿಸಿ. ಪ್ರವಾಸಿಗನು ಕೆಲ ದಿನಗಳಿಗಾಗಿ ಬರುತ್ತಾನೆ, ಕೆಲವು ಫೋಟೋಗಳು ತೆಗೆದುಕೊಳ್ಳುತ್ತಾನೆ, ನಂತರ ಹೋಗಿಬಿಡುತ್ತಾನೆ. ನಮ್ಮಲ್ಲಿ ಅನೇಕರು ದೇವರೊಂದಿಗಿನ ಸಂಬಂಧವನ್ನು ಹೀಗೆಯೇ ನೋಡುತ್ತೇವೆ. ಭಾನುವಾರ ಬೆಳಗ್ಗೆ ದೇವರ ಬಳಿಗೆ ಬರುತ್ತೇವೆ ಅಥವಾ ಜೀವನದಲ್ಲಿ ಸಂಕಟ ಬಂದಾಗ, ಅದ್ಭುತ ಬೇಕಾದಾಗ ಮಾತ್ರ ದೇವರನ್ನು ಹುಡುಕುತ್ತೇವೆ. ಆದರೆ ಒಂದು ಕೊಂಬೆಯ ಬಳ್ಳಿಯನ್ನು ಭೇಟಿ ಮಾಡಲು ಹೋಗುವುದಿಲ್ಲ. ಹೀಗೆ ಮಾಡಿದರೆ ಅದು ಕೇವಲ ಗಂಟೆಗಳಲ್ಲಿ ಒಣಗಿ ಹೋಗುತ್ತದೆ. ನೆಲೆಗೊಳ್ಳುವುದು ಒಂದು ಪ್ರದರ್ಶನವಲ್ಲ, ಅದು ಒಂದು ಸ್ಥಿತಿ. ಅದರ ಅರ್ಥ ಕೇವಲ ಭೇಟಿ ಅಲ್ಲ. ಪ್ರಾರ್ಥನೆ ಮುಗಿದ ಕೂಡಲೇ ನೀವು ಆತನನ್ನು ಬಿಟ್ಟು ಹೋಗುವುದಿಲ್ಲ. ಅದು ವ್ಯವಹಾರವೂ ಅಲ್ಲ. ಏನನ್ನಾದರೂ ಪಡೆಯಲು ನೀವು ದೇವರಿಗಾಗಿ ಏನನ್ನಾದರೂ ಮಾಡುವುದಿಲ್ಲ. ಅದು ಒಂದು ವಾಸಸ್ಥಳ. ನಿಮ್ಮ ಪ್ರಯಾಣದಲ್ಲಿ, ಕಷ್ಟಕರ ಸಂಭಾಷಣೆಯಲ್ಲಿ, ಮಧ್ಯಾಹ್ನದ ವಿಶ್ರಾಂತಿಯಲ್ಲಿ ಮತ್ತು ನಿಮ್ಮ ನೆಮ್ಮದಿಯ ಕ್ಷಣಗಳಲ್ಲಿಯೂ ಆತನನ್ನು ಜೊತೆಯಲ್ಲಿ ಇಡುವುದು. ಒತ್ತಡ ಈಗ ಹೋಗಿದೆ. ನೀವು ಆತನನ್ನು ತಲುಪಬೇಕಾಗಿಲ್ಲ, ಕೇವಲ ಆತನನ್ನು ಬಿಟ್ಟು ಹೋಗುವುದನ್ನು ನಿಲ್ಲಿಸಬೇಕು. ಒಂದು ಕ್ಷಣ ನಿಮ್ಮ ಫೋನ್ ಬಗ್ಗೆ ಯೋಚಿಸಿ. ಚಾರ್ಜರ್ ತೆಗೆದ ತಕ್ಷಣ ಫೋನ್ ಆಫ್ ಆಗುವುದಿಲ್ಲ ಅಲ್ವಾ? ಅದು ಇನ್ನೂ ಚೆನ್ನಾಗಿಯೇ ಕಾಣುತ್ತದೆ, ಕೆಲಸ ಮಾಡುತ್ತಲೇ ಇರುತ್ತದೆ. ನೀವು ಇನ್ನೂ ಸ್ಕ್ರೋಲ್ ಮಾಡಬಹುದು, ಮೆಸೇಜ್ ಕಳಿಸಬಹುದು, ವಿಡಿಯೋಗಳನ್ನು ನೋಡಬಹುದು. ಆದರೆ ಆ ಕ್ಷಣದಿಂದಲೇ ಬ್ಯಾಟ್ರಿ ನಿಧಾನವಾಗಿ ಮೌನವಾಗಿ ಖಾಲಿಯಾಗತೊಡಗುತ್ತದೆ. ನಮ್ಮಲ್ಲಿ ಅನೇಕರು ಆತ್ಮಿಕ ಜೀವನವು ಹೀಗೇ ಇದೆ. ನಾವು ಕೆಟ್ಟವರಲ್ಲ, ನಮ್ಮ ನಂಬಿಕೆಯನ್ನು ಸಂಪೂರ್ಣವಾಗಿ ಬಿಟ್ಟವರೂ ಅಲ್ಲ. ನಾವು ಕೇವಲ ಸಂಪರ್ಕ ಕಡಿತಗೊಂಡಿದ್ದೇವೆ. ನಾವು ನೆನ್ನೆಗಿನ ಚಾರ್ಜಿನ ಮೇಲೆ ಬದುಕುತ್ತಿದ್ದೇವೆ. ಇಂದಿನ ಒತ್ತಡ, ನಾಳೆಯ ಚಿಂತೆ, ಮುಂದಿನ ವಾರದ ಗುರಿಗಳನ್ನು ಕೇವಲ 12% ಬ್ಯಾಟ್ರಿಯೊಂದಿಗೆ ನಿರ್ವಹಿಸಲು ಪ್ರಯತ್ನಿಸಿ. ನೀವು ಯಾಕೆ ಬೇಗ ಕೋಪಗೊಳ್ಳುತ್ತೀರಿ? ಯಾಕೆ ಆತಂಕದಲ್ಲಿದ್ದೀರಿ? ಮತ್ತು ಎಲ್ಲವನ್ನು ಸರಿಯಾಗಿ ಮಾಡುತ್ತಿದ್ದರೂ ಯಾಕೆ ಒಳಗೆ ಖಾಲಿಯಂತೆ ಅನಿಸುತ್ತದೆ ಎಂದು ಆಶ್ಚರ್ಯಪಡುತ್ತೀರಿ? ಕಾರಣವೇನೆಂದರೆ ನೀವು ಈಗ ಸಂಪರ್ಕದಲ್ಲೇ ಇಲ್ಲದ ಮೂಲದಿಂದ ಶಕ್ತಿ ಪಡೆಯಲು ಪ್ರಯತ್ನಿಸುತ್ತಿದ್ದೀರಿ. ಒಂದು ಫೋನ್ ಶಕ್ತಿಯನ್ನು ಪಡೆಯಲು ಶ್ರಮ ಪಡುವುದಿಲ್ಲ, ಅದು ಕೇವಲ ಚಾರ್ಜ್ಗೆ ಸಂಪರ್ಕದಲ್ಲೇ ಉಳಿಯಬೇಕು. ನೀವು ಸಂಪೂರ್ಣವಾಗಿ ಖಾಲಿಯಾಗುತ್ತಿರುವಂತೆ ಅನುಭವಿಸುತ್ತಿದ್ದರೆ ಬಹುಶಃ ನಿಮ್ಮ ಆಪ್ಗಳು ಸರಿಪಡಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ. ಮತ್ತೆ ಶಕ್ತಿಯ ಮೂಲಕ ಸಂಪರ್ಕಗೊಳ್ಳುವ ಸಮಯ ಬಂದಿದೆ. ನೀವು ನೆಲೆಗೊಳ್ಳುವುದನ್ನು ನಿಲ್ಲಿಸಿದಾಗ ನಿಮ್ಮ ಆತ್ಮವು ನಿಮಗೆ ಸಂಕೇತಗಳನ್ನು ಕಳುಹಿಸಲು ಪ್ರಾರಂಭಿಸುತ್ತದೆ. ಅದು ಕಾರಿನ ಡ್ಯಾಶ್ ಬೋರ್ಡಿನಂತೆ. ಇಂಧನ ಕಡಿಮೆ ಎನ್ನುವ ಬೆಳಕು ಕಾಣಿಸಿಕೊಂಡರೆ ಅದಕ್ಕೆ ಕೋಪಗೊಳ್ಳುವುದಿಲ್ಲ, ಬದಲಾಗಿ ಕಾರನ್ನು ನಿಲ್ಲಿಸಿ ಇಂಧನ ತುಂಬಿಸಿಕೊಳ್ಳಬೇಕೆಂದು ಅರಿಯುತ್ತೀರಿ. ಇತ್ತೀಚೆಗೆ ನೀವು ಈ 4 ಸಂಗತಿಗಳನ್ನು ಅನುಭವಿಸುತ್ತಿದ್ದರೆ ಅದು ನೀವು ಕೆಟ್ಟ ವ್ಯಕ್ತಿ ಅಥವಾ ದುರ್ಬಲ ಕ್ರೈಸ್ತರು ಎಂಬ ಸೂಚನೆಯಲ್ಲ. ಅದು ನೀವು ಸಂಪೂರ್ಣ ಖಾಲಿಯಾಗಿರುವ ಸ್ಥಿತಿಯಲ್ಲಿ ಬದುಕುತ್ತಿದ್ದೀರಿ ಎಂಬ ಸೂಚನೆ. ಮೊದಲನೆಯದು, ದಣಿವು. ದಿನ ಆರಂಭವಾಗುವ ಮುನ್ನವೇ ನೀವು ಆಯಾಸಗೊಂಡಂತೆ ಎಂದುಕೊಳ್ಳುತ್ತೀರಿ. ಎರಡನೆಯದು, ಆತಂಕ. ಎಲ್ಲವೂ ನಿಮ್ಮ ಮೇಲೆ ಅವಲಂಬಿತವಾಗಿದೆ, ಎಲ್ಲವನ್ನು ನೀವು ಮಾತ್ರ ಹಿಡಿದುಕೊಳ್ಳಬೇಕು ಎಂಬ ಭಾರ ನಿಮ್ಮೊಳಗಿದೆ. ಮೂರನೆಯದು, ಖಾಲಿತನ. ನೀವು ಸಾಧನೆಗಳನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಯಶಸ್ಸಿನ ಸಿಹಿ ಕಾಣಿಸುವುದಿಲ್ಲ. ನಾಲ್ಕನೆಯದು, ನಿರಂತರ ಹೋರಾಟ. ನೀವು ಇನ್ನಷ್ಟು ಕಷ್ಟಪಡುತ್ತೀರಿ, ಆದರೆ ಮುಂದೆ ಸಾಗುತ್ತಿರುವ ಅನುಭವ ಮಾತ್ರ ಕಡಿಮೆಯಾಗುತ್ತಿದೆ. ಇದನ್ನು ಸ್ಪಷ್ಟವಾಗಿ ಕೇಳಿ. ಈ ಭಾವನೆಗಳಲ್ಲಿ ಶಿಕ್ಷೆಯಲ್ಲ, ಅವು ಒಂದು ನೆನಪು. ನಾನು ಇದನ್ನೆಲ್ಲ ಒಬ್ಬನೇ ಹೊರುವಂತೆ ಸೃಷ್ಟಿಸಲ್ಪಟ್ಟಿಲ್ಲ ಎಂದು ನಿಮ್ಮ ಆತ್ಮವು ಹೇಳುವ ವಿಧಾನವೇ ಇದು. ನೀವು ಅನುಭವಿಸುವ ಒತ್ತಡದ ಕಾರಣ ಏನೆಂದರೆ ನೀವು ಕೇವಲ ಕೊಂಬೆಯಾಗಿರಬೇಕಾದವರು, ಆದರೆ ಬಳ್ಳಿಯಾಗಲು ಪ್ರಯತ್ನಿಸುತ್ತಿದ್ದೀರಿ. ನಿಮಗೆ ಇನ್ನೂ ಉತ್ತಮ ತಂತ್ರ ಬೇಕಿಲ್ಲ, ಇನ್ನಷ್ಟು ಹೋರಾಟವೂ ಬೇಕಿಲ್ಲ. ನೀವು ಮನೆಗೆ ಮರಳಿ ಬರಬೇಕು ಅಷ್ಟೇ. ಇಲ್ಲಿಯೇ ನಮ್ಮಲ್ಲಿ ಹೆಚ್ಚು ಜನರು ತಪ್ಪುತ್ತಾರೆ. ನಮ್ಮ ಜೀವನದಲ್ಲಿ ಒಂದು ಸಮಸ್ಯೆಯನ್ನು ನೋಡುತ್ತೇವೆ, ಕೋಪ, ಆತಂಕ, ಗುರಿಯ ಕೊರತೆ, ಮತ್ತು ತಕ್ಷಣ ಅದನ್ನು ನಿರ್ವಹಿಸಲು ಆರಂಭಿಸುತ್ತೇವೆ. ನಾನು ಇನ್ನಷ್ಟು ಸಮಯ ಪ್ರಾರ್ಥಿಸಿದರೆ, ಇನ್ನಷ್ಟು ಓದಿದ್ದರೆ, ಇನ್ನೂ ಹೆಚ್ಚು ಪ್ರಯತ್ನಿಸಿದ್ದರೆ ಆಗ ನಾನು ಬೆಳೆಯುತ್ತೇನೆ ಎಂದುಕೊಳ್ಳುತ್ತೇವೆ. ಆದರೆ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯವನ್ನು ಗಮನದಿಂದ ನೋಡಿ. ಯೇಸು ಒಂದು ಬಾರಿಯೂ ಕೊಂಬೆಗೆ ಇನ್ನಷ್ಟು ಪ್ರಯತ್ನಿಸು ಎಂದು ಹೇಳಲಿಲ್ಲ, ಹಣ್ಣನ್ನು ಹೊರತೆಗೆಯಲು ಹೆಚ್ಚು ಶ್ರಮಿಸು ಎಂದು ಹೇಳಲಿಲ್ಲ. ಬದಲಾಗಿ ನಮ್ಮ ಅಹಂಕಾರಕ್ಕೆ ಕೇಳಲು ಕಷ್ಟವಾಗುವ ಒಂದು ಸತ್ಯವನ್ನು ಹೇಳಿದರು. ನನ್ನನ್ನು ಬಿಟ್ಟು ನೀವು ಏನು ಮಾಡಲು ಸಾಧ್ಯವಿಲ್ಲ. ಅವರು ಕೆಲವು ಕೆಲಸಗಳನ್ನು ಮಾತ್ರ ಮಾಡಲು ಸಾಧ್ಯವಿಲ್ಲ ಎಂದಿಲ್ಲ. ನೀವು ಸ್ವಲ್ಪ ಕಡಿಮೆ ಪರಿಣಾಮಕಾರಿಯಾಗುತ್ತೀರಿ ಎಂದು ಹೇಳಲಿಲ್ಲ. ಅವರು ಹೇಳಿದರು, ಏನು ಸಾಧ್ಯವಿಲ್ಲ. ನೆಲೆಗೊಳ್ಳದೆ ಆತ್ಮಿಕರಾಗಲು ಹೆಚ್ಚು ಪ್ರಯತ್ನಿಸುವುದು ಎಂದರೆ ಸಂಪರ್ಕವಿಲ್ಲದ ದೀಪದ ಬಲ್ಬನ್ನು ತೊಳೆಯುತ್ತಾ ಅದನ್ನು ಹೊಳೆಯಿಸಲು ಯತ್ನಿಸುವಂತಿದೆ. ನಿಮ್ಮ ಕೈಗಳಿಂದ ರಕ್ತ ಬಂದರೂ ಆ ಬಲ್ಬನ್ನು ತೊಳೆಯಬಹುದು, ಆದರೆ ಅದು ಯಾವತ್ತೂ ಬೆಳಕು ಕೊಡುವುದಿಲ್ಲ. ನೀವು ಹುಡುಕುತ್ತಿರುವ ಬೆಳವಣಿಗೆ ನಿಮ್ಮ ಬೆವರಿನ ಪ್ರತಿಫಲವಲ್ಲ, ಅದು ನಿಮ್ಮ ಸಮರ್ಪಣೆಯ ಫಲ. ನೆಲೆಗೊಳ್ಳಲು ನಿಮಗೆ ಶ್ರಮವೂ ಬೇಡ, ಬೆಟ್ಟದ ಶಿಖರವೂ ಬೇಡ. ನಿಮ್ಮ ಸಾಮಾನ್ಯ ಬ್ಯುಸಿಯಾದ
ದಿನದಲ್ಲೇ ಈ 3 ಒಳಗಿನ ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಮೊದಲನೆಯದು ಚಿಂತನೆಯ ಬದಲಾವಣೆ. ಆತನ ವಾಕ್ಯದಲ್ಲಿ ನೆಲೆಗೊಂಡಿರಿ. ನಮ್ಮಲ್ಲಿ ಬಹುತೇಕರು ಪ್ರತಿದಿನ ಕೇವಲ ಪ್ರತಿಕ್ರಿಯಿಸುತ್ತಲೇ ಬದುಕುತ್ತೇವೆ. ಒತ್ತಡದ ಸಂದೇಶಕ್ಕೆ, ಕಠಿಣ ಮಾತಿಗೆ ಅಥವಾ ಕೆಟ್ಟ ಸುದ್ದಿಗೆ ತಕ್ಷಣ ಪ್ರತಿಕ್ರಿಯಿಸುತ್ತೇವೆ. ಹೀಗೆ ಪ್ರತಿಕ್ರಿಯಿಸುವಾಗ ನಾವು ನಮ್ಮ ಸೀಮಿತ ಶಕ್ತಿಯಿಂದಲೇ ಬದುಕುತ್ತಿದ್ದೇವೆ. ಆದರೆ ಬದಲಾವಣೆ ಏನು? ಪ್ರತಿಕ್ರಿಯಿಸುವ ಮೊದಲು ಕ್ಷಣ ಕಾಲ ನಿಲ್ಲಿ. ಲೋಕದ ಗದ್ದಲ ನಿಮ್ಮ ಮನಸ್ಥಿತಿಯನ್ನು ನಿಯಂತ್ರಿಸಲು ಬಿಡಬೇಡಿ. ಬದಲಾಗಿ ದೇವರ ವಾಕ್ಯದ ಒಂದು ಸತ್ಯವೇ ನಿಮ್ಮ ದೃಷ್ಟಿಕೋನವನ್ನು ರೂಪಿಸಲಿ. ಎರಡನೆಯದು, ಸತ್ಯವನ್ನು ನೆನಪಿಡಿ. ನನ್ನ ಒತ್ತಡ ಹೇಳುವುದೇ ನಾನು ಅಲ್ಲ, ದೇವರು ಹೇಳುವುದೇ ನಾನು. ಅನೇಕರು ಪ್ರಾರ್ಥನೆಯನ್ನು ಒಂದು ನಿಗದಿತ ಸಭೆಯಂತೆ ನೋಡುತ್ತಾರೆ, ಆದರೆ ನೀವು ಬಳ್ಳಿಯನ್ನು ಕೇವಲ ಭೇಟಿಯಾಗುವುದಿಲ್ಲ, ಅದಕ್ಕೆ ಅಂಟಿಕೊಂಡೇ ಇರುತ್ತೀರಿ. ಬದಲಾವಣೆ ಏನು? ದೂರದ ಪ್ರಾರ್ಥನೆಯಿಂದ ನಿರಂತರ ಸಂಪರ್ಕದ ಕಡೆಗೆ ಸಾಗಿರಿ. ಪಾತ್ರೆ ತೊಳೆಯುವಾಗಲೂ, ಕೆಲಸಕ್ಕೆ ವಾಹನ ಓಡಿಸುವಾಗಲೂ, ಸಭೆಯಲ್ಲಿ ಕುಳಿತಿರುವಾಗಲೂ ದೇವರು ನಿಮ್ಮ ಜೊತೆಯಲ್ಲಿದ್ದಾರೆ ಎಂಬಂತೆ ಆತನೊಂದಿಗೆ ಮಾತನಾಡಿ. ಅಭ್ಯಾಸ ಏನು? ಸಣ್ಣ ಹೃದಯದ ಪ್ರಾರ್ಥನೆಗಳು. ಕರ್ತನೇ, ನೀನು ಇಲ್ಲಿದ್ದೀಯಾ ಎಂಬ ಕೆಲವು ಸರಳ ಪದಗಳೇ ಸಾಕು. ಮೂರನೆಯದು ಹೊಂದಾಣಿಕೆಯ ಬದಲಾವಣೆ. ವಿಧೇಯತೆ ಎಂದರೆ ದೇವರನ್ನು ಸಂತೋಷಪಡಿಸಲು ನಿಯಮಗಳನ್ನು ಪಾಲಿಸುವುದು ಅಲ್ಲ, ಅದು ಆತನ ಶಕ್ತಿಯ ಅರಿವಿನಲ್ಲಿ ಉಳಿಯುವುದು. ಪ್ರತಿ ಸಲ ನೀವು ನಿಮ್ಮ ಸ್ವಂತ ಆಸೆಗೆ ಬದಲಾಗಿ ದೇವರ ಮಾರ್ಗವನ್ನು ಆರಿಸುವಾಗ ನೀವು ಅಂಕಗಳನ್ನು ಗಳಿಸುತ್ತಿಲ್ಲ, ಸಂಪರ್ಕದ ದಾರಿಯನ್ನು ಸ್ವಚ್ಛಗೊಳಿಸುತ್ತಿದ್ದೀರಿ. ಬದಲಾವಣೆ ಏನು? ವಿಧೇಯತೆಯನ್ನು ನಿರ್ಬಂಧವಾಗಿ ಅಲ್ಲ, ರಕ್ಷಣೆಯಾಗಿ ನೋಡಿ. ಫಲವೇನು ಎಂದರೆ ನೀವು ನಿಮ್ಮ ಜೀವನವನ್ನು ಆತನೊಂದಿಗೆ ಹೊಂದಿಸಿಕೊಂಡಾಗ ಬಳ್ಳಿಯ ಶಕ್ತಿ ಯಾವುದೇ ಅಡ್ಡಿ ಇಲ್ಲದೆ ಕೊಂಬೆಯೊಳಗೆ ಹರಿಯುತ್ತದೆ. ನೀವು ಕೊನೆಗೂ ಹೆಚ್ಚು ಪ್ರಯತ್ನಿಸುವುದನ್ನು ನಿಲ್ಲಿಸಿ ನೆಲೆಗೊಳ್ಳಲು ಆರಂಭಿಸಿದಾಗ ನಿಮ್ಮ ಜೀವನದ ವಾತಾವರಣವೇ ಬದಲಾಗತೊಡಗುತ್ತದೆ. ಅದು ಒಂದು ರಾತ್ರಿಯಲ್ಲಿ ನಡೆಯುವ ಮಾಯಾಜಾಲವಲ್ಲ, ಅದು ಸಹಜವಾದ ಪರಿವರ್ತನೆ. ಒಮ್ಮೆ ಯೋಚಿಸಿ, ಒಂದು ಆರೋಗ್ಯಕರ ಮರಕ್ಕೆ ಸೇಬು ಹಣ್ಣು ಬೆಳೆಸು ಎಂದು ಹೇಳಬೇಕಾಗುವುದಿಲ್ಲ, ಅದು ಆರೋಗ್ಯಕರವಾಗಿರುವುದರಿಂದ ಸಹಜವಾಗಿ ಹಣ್ಣು ಬರುತ್ತದೆ. ನೀವು ಮೂಲದೊಂದಿಗೆ ಸಂಪರ್ಕದಲ್ಲಿದ್ದಾಗ ನಿಮ್ಮ ಸ್ವಭಾವವು ಒಂದು ಪ್ರಾಜೆಕ್ಟ್ ಆಗಿರುವುದನ್ನು ನಿಲ್ಲಿಸಿ ಸಹಜವಾಗಿ ಹೊರಹೊಮ್ಮುವ ಫಲವಾಗುತ್ತದೆ. ಶಾಂತಿ ಒಂದು ಗುರಿಯಲ್ಲ. ಇನ್ನೆಂದಿಗೂ ನಿಮ್ಮನ್ನು ನೀವು ಬಲವಂತವಾಗಿ ಶಾಂತವಾಗಿಡಬೇಕಾಗಿಲ್ಲ. ನಿಮ್ಮ ಪರಿಸ್ಥಿತಿಗಳಿಗೆ ಅರ್ಥವಾಗದಂತಹ ಶಾಂತಿಯನ್ನು ನೀವು ಅನುಭವಿಸುತ್ತೀರಿ. ಸಂತೋಷವು ಬೆನ್ನಟ್ಟಬೇಕಾದದ್ದಲ್ಲ, ಮುಂದಿನ ಸಂತೋಷದ ಕ್ಷಣಕ್ಕಾಗಿ ಓಡುವುದನ್ನು ನೀವು ನಿಲ್ಲಿಸುತ್ತೀರಿ. ಬದಲಾಗಿ ಕಠಿಣ ದಿನಗಳಲ್ಲಿಯೂ ಒಳಗಿನಿಂದ ಆಳವಾದ ಸ್ಥಿರವಾದ ಸಂತೋಷ ಹೊರಹೊಮ್ಮತೊಡಗುತ್ತದೆ. ಬಲವು ಒತ್ತಾಯದ ಪ್ರಯತ್ನವಲ್ಲ. ಹಿಂದೆ ನಿಮ್ಮನ್ನು ಮುರಿಯುತ್ತಿದ್ದ ಸಂಗತಿಗಳನ್ನು ಈಗ ನೀವು ನಿಭಾಯಿಸುತ್ತಿರುವುದನ್ನು ಕಾಣುತ್ತೀರಿ. ಅದು ನೀವು ಗಟ್ಟಿಯಾಗಿರುವುದರಿಂದಲ್ಲ, ಒಳ್ಳೆಯ ಶಕ್ತಿಯನ್ನು ನೀಡುತ್ತಿರುವುದರಿಂದ. ನಿಮ್ಮ ಜೀವನವು ಸಹಜವಾಗಿಯೇ ಫಲಗಳನ್ನು ಕೊಡುವುದನ್ನು ಆರಂಭಿಸುತ್ತದೆ. ತಾಳ್ಮೆ, ದಯೆ ಮತ್ತು ಗುರಿಪೂರ್ಣ ಜೀವನ. ನೀವು ಇನ್ನು ಮುಂದೆ ಗುರಿಯನ್ನು ತಲುಪಲು ಹೋರಾಡುತ್ತಿರುವ ಕಾರ್ಖಾನೆಯ ಕಾರ್ಮಿಕರಲ್ಲ, ನೀವು ಒಂದು ಕೊಂಬೆ ಮತ್ತು ದೇವರ ಜೀವನವೇ ನಿಮ್ಮೊಳಗೆ ಹರಿಯುತ್ತಿದೆ. ಆದುದರಿಂದ ಇಂದು ನೀವು ವಿಶ್ರಾಂತಿ ಪಡೆಯಬಹುದಾದ ಸಂಪೂರ್ಣ ಸತ್ಯವೇ ಇದು. ಕ್ರೈಸ್ತ ಜೀವನವೆಂದರೆ ನೀವು ಎಷ್ಟು ಭಾರವನ್ನು ತಾಳಬಲ್ಲಿರಿ ಎಂಬುದನ್ನು ಪರೀಕ್ಷಿಸುವ ಸ್ಥಳವಲ್ಲ, ಅದು ಎಲ್ಲವನ್ನು ನಿಭಾಯಿಸುವವನೊಂದಿಗೆ ಜೀವಂತ ಸಂಪರ್ಕದಲ್ಲಿರುವ ಜೀವನ. ನಿಮ್ಮನ್ನೇ ಒಳ್ಳೆಯ ವ್ಯಕ್ತಿಯಾಗಿಸಲು ಹೋರಾಡುತ್ತಾ ದಣಿಯುವ ಆ ಚಕ್ರವನ್ನು ನಿಲ್ಲಿಸುವ ಸಮಯ ಬಂದಿದೆ. ಇದು ಹೋರಾಟದ ಬಗ್ಗೆ ಅಲ್ಲ, ಇದು ನೆಲೆಗೊಳ್ಳುವಿಕೆಯ ಬಗ್ಗೆ. ಇದು ನಿಮ್ಮ ಶಕ್ತಿಯ ಬಗ್ಗೆ ಅಲ್ಲ, ಇದು ಆತನ ಮೂಲ ಶಕ್ತಿಯ ಬಗ್ಗೆ. ಇದು ಇನ್ನಷ್ಟು ಮಾಡುವುದರ ಬಗ್ಗೆ ಅಲ್ಲ, ಇದು ಆತನ ಸಮೀಪದಲ್ಲೇ ಉಳಿಯುವುದರ ಬಗ್ಗೆ. ನೀವು ದಣಿದಿದ್ದರೆ ಕೊಂಬೆಯನ್ನು ಸರಿಪಡಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸಿ, ಮತ್ತೆ ಬಳ್ಳಿಯ ಬಳಿಗೆ ಮರಳಿ ಬನ್ನಿ. ನೀವು ಎಲ್ಲವನ್ನು ನಿಮ್ಮಿಂದಲೇ ಮಾಡಬೇಕೆಂದು ಪ್ರಯತ್ನಿಸುವುದನ್ನು ನಿಲ್ಲಿಸುವ ಕ್ಷಣವೇ ನಿಮ್ಮ ಜೀವನದ ಬದಲಾವಣೆಗೆ ಆರಂಭವಾಗುವ ಕ್ಷಣ. ಆದುದರಿಂದ ಮುಂದಿನ ಬಾರಿ ಆ ಅಪರಿಚಿತವಾದ ಭಾರ ನಿಮ್ಮ ಮೇಲೆ ಬಂದಾಗ, ನೀವು ದಣಿದಾಗ, ಖಾಲಿಯಾಗಿರುವಂತೆ ಅನುಭವಿಸಿದಾಗ ಅಥವಾ ಜೀವನದ ಒತ್ತಡದಿಂದ ಸಂಪೂರ್ಣ ಕುಗ್ಗಿದಾಗ ಇನ್ನಷ್ಟು ಪ್ರಯತ್ನಿಸಬೇಡಿ. ಮತ್ತೆ ಬ್ಯಾಟರಿ ಜೀವನಕ್ಕೆ ಹಿಂತಿರುಗಬೇಡಿ. ನಿರಂತರ ಹೋರಾಟದ ಚಕ್ರಕ್ಕೆ ಮರಳಬೇಡಿ. ಬದಲಾಗಿ ಆ ಭಾವನೆಯನ್ನು ಒಂದು ಸಂಕೇತವಾಗಿ ಬಳಸಿ ಮತ್ತೆ ಸಂಪರ್ಕಗೊಳ್ಳಿ. ಆಳವಾಗಿ ಉಸಿರೆಳೆಯಿರಿ. ಕ್ಷಣಕಾಲ ನಿಲ್ಲಿ. ಆತನ ಕಡೆಗೆ ಕೈ ಚಾಚಿ, ಏಕೆಂದರೆ ನೀವು ಇಷ್ಟರವರೆಗೆ ಹುಡುಕುತ್ತಾ ದಣಿದಿದ್ದ ಎಲ್ಲವೂ ಶಾಶ್ವತವಾದ ಶಾಂತಿ, ಕುಗ್ಗದ ಬಲ, ನಕಲಿ ಅಲ್ಲದ ಸಂತೋಷ, ಇವೆಲ್ಲವೂ ಒಂದೇ ನಿಶ್ಶಬ್ದವಾದ ಸ್ಥಳದಿಂದ ಹರಿದು ಬರುತ್ತವೆ. ಅದು ನಿಮ್ಮ ಹೋರಾಟದಿಂದ ಬರುವುದಿಲ್ಲ, ಅದು ನಿಮ್ಮ ಮನೆಯಿಂದ ಬರುತ್ತದೆ. ಹೆಚ್ಚು ಪ್ರಯತ್ನಿಸುವುದನ್ನು ನಿಲ್ಲಿಸಿ ನೆಲೆಗೊಳ್ಳಲು ಆರಂಭಿಸಿ. ಈ ಮಾತುಗಳು ಇತ್ತೀಚೆಗೆ ಒಣಗಿದಂತಾಗಿರುವ ನಿಮ್ಮ ಆತ್ಮದ ಆಳವನ್ನು ಸ್ಪರ್ಶಿಸಿದರೆ ಇದನ್ನು ಕೇವಲ ಓದಿ ಮುಂದೆ ಹೋಗಬೇಡಿ. ಇದಲ್ಲದೆ ಈಗ ಬಳ್ಳಿಯ ಕಡೆಗೆ ಒಂದು ಹೆಜ್ಜೆ ಇಡೋಣ. ಕಾಮೆಂಟ್ನಲ್ಲಿ ಹೀಗೆ ಬರೆಯಿರಿ: ಕರ್ತನೇ,
ನಿನ್ನಲ್ಲಿ ನೆಲೆಗೊಳ್ಳುವುದನ್ನು ನನಗೆ ಕಲಿಸು. ಆ ಪದಗಳನ್ನು ಬರೆಯುವ ಮೂಲಕ ನೀವು ನಿಮ್ಮ ಹೃದಯಕ್ಕೆ ಒಂದು ವಿಷಯವನ್ನು ಹೇಳುತ್ತಿದ್ದೀರಿ. ಹೋರಾಟ ಮುಗಿದಿದೆ, ಸಂಪರ್ಕ ಆರಂಭವಾಗಿದೆ. ಈಗ 1% ಬ್ಯಾಟರಿಯ ಮೇಲೆ ಓಡುತ್ತಿರುವ ಯಾರಾದರೂ ನಿಮಗೆ ಗೊತ್ತಿದ್ದರೆ, ದಣಿದವರು, ಆತಂಕದಲ್ಲಿರುವವರು ಅಥವಾ ನಿರಂತರ ಪ್ರಯತ್ನದಿಂದ ಸೋತವರು ಇದನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಹೋರಾಡುವುದನ್ನು ನಿಲ್ಲಿಸಿ ವಿಶ್ರಾಂತಿಯಲ್ಲಿ ನೆಲೆಗೊಳ್ಳಲು ಅವರಿಗೆ ಬೇಕಾದ ಅನುಮತಿಯನ್ನು ನೀಡಿ. ಬನ್ನಿ, ಈ ನಿರಂತರ ಹೋರಾಟದ ಜೀವನವನ್ನು ಒಟ್ಟಿಗೆ ನಿಲ್ಲಿಸೋಣ, ಸಂಪರ್ಕದಲ್ಲೇ ಉಳಿಯುವುದನ್ನು ಕಲಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೆನ್.